ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಶನಿವಾರ, ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಇವತ್ತಾದರೂ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪಾತ್ರೆಗಳು ತೊಳಿಬೇಕು, ಇಷ್ಟೊಂದು ಐತೆ ಪಾತ್ರೆಗಳು, ತೊಳಿಯೋಕ್ಕೆ ಬೇಜಾರು. ತೊಳಿಲೇಬೇಕು, ವಿಧಿ ಇಲ್ಲ, ತೊಳಿತೀನಿ. ಅಲ್ಲಿವರೆಗೂ ಬಾಯ್. ಮಾಡ್ತಿದೀಯ ಅಮ್ಮ? ಇಲ್ಲಿ ಏನೋ ಮಾಡ್ತಾ ಇದೀಯ ಕಿತಾಪತಿ? ಬುಕ್ಕಲ್ಲಿರೋ ಪೇಪರ್ ಎಲ್ಲ ಹರಿತಾ ಇದೀಯಾ? ಯಾಕೆ? ಅಯ್ಯೋ, ಅದ್ರಲ್ಲಿ ಏನ್ ಸರ್ಪ್ರೈಸ್ ಮಾಡ್ತೀಯಾ? ತೋರ್ಸು. ಸರ್ಪ್ರೈಸ್ ಐತೆ. ತೋರ್ಸಿ, ಏನ್ ಸರ್ಪ್ರೈಸು? ಪೇಪರ್ ಎಲ್ಲ ಹರಿಬಾರ್ದಮ್ಮ. ಹಂಗೆ ಬುಕ್ಕಲ್ಲಿರೋ ಪೇಪರ್ ಹರಿತಾರ? ಹರಿಬಾರ್ದಂಗೆ. ಏನ್ ಮಾಡ್ತಾ ಇದೀಯಾ? ಪೇಪರ್ ಹರಿಬಾರ್ದು. ನೋಡು, ಬಟ್ಟೆ ಎಲ್ಲ ಮುಡಚು. ಎಷ್ಟೊಂದು ಬಟ್ಟೆ ಐತೆ ನೋಡು, ಮುಡಚೋದು. ಇವಾಗ ನೀನು ಅಡುಗೆ ಮಾಡ್ತೀಯ, ಅಣ್ಣ ಅಡುಗೆ ಮಾಡ್ತಾನ ಅಂತ ಬರೀತೀನಿ ಇದ್ರೊಳಗೆ. ನೀನ್ ಯಾವ್ದು ಬರೀತೀಯ, ನೀನ್ ಯಾವ್ದು ಚೂಸ್ ಮಾಡ್ತೀಯ ಗೊತ್ತಿಲ್ಲ. ನಾನು ಯಾವ್ದು ಚೂಸ್ ಮಾಡಲ್ಲ. ಕೆಲಸ ಐತೆ ಬೇಜಾನ್. ಬಾ, ಪಾತ್ರೆ ಬಳಗನ್ ಬಾ ಫಸ್ಟ್ ನಾವು. ನೀನೇನ್ ಮಾಡ್ತಾ ಇದೀಯೋ? ಏನ್ ಮಾಡ್ತಾ ಇದೀಯಾ? ಅಲ್ಲ, ಇದು ಹೌದು, ಸ್ಟಿಕ್ ಏನಾಯ್ತು? ಸ್ಟಿಕ್ಕೇ ಕಾಣಿಸ್ತಾ ಇಲ್ಲ. ಏನದು? ನಂದು ಮೆಟೀರಿಯಲ್ಸ್. ನಿನ್ನ ಮೆಟೀರಿಯಲ್ಸ್ ಹೊರಗಡೆ ಇಕ್ಕಿದ್ರೆ ಕಳೆದೋಗುತ್ತಂತೆ ಎಲ್ಲ ಡಬ್ಬದಲ್ಲಿ. ಸ್ಟಿಕ್ ಏನಾಯ್ತು? ಹಾಯ್ ಗೈಸ್, ಮಕ್ಕಳೇನೋ ಮಾಡ್ತಾ ಇದಾರೆ ಕಿತಾಪತಿ ಇವತ್ತು. ಗೈಸ್, ನಾಳೆ ನನ್ನ ಕರಾಟೆ ಟೂರ್ನಮೆಂಟ್. ಪಪ್ಪ ಬಂತು, ಬಾರೋ. ಅದ್ರಲ್ಲಿ ಏನ್ ಬರ್ದಿದ್ಯಾ? ಇವತ್ತು ನೀನ್ ಅಡಿಗೆ ಮಾಡ್ತೀಯ, ಅಣ್ಣ ಅಡಿಗೆ ಮಾಡ್ತಾನ ಅಂತ ಈಗ ಬರ್ತಿದ್ದೀನಿ. ಎಲ್ಲ ತೋರ್ಸು. ತೋರ್ಸ್ಬಾರ್ದು, ನೀನ್ ಎತ್ಕೋಬೇಕು. ಬೇಗ ತೋರಿಸ್ಬೇಕು. ಏನಿದು? ಅಮ್ಮ ಅಡುಗೆ ಮಾಡುತ್ತಾರೆ. ನೋಡಿ ಗಾಯ್ಸ್, ನನ್ನ ಮಗಳು ಎಷ್ಟು ಚೆನ್ನಾಗಿ ಕನ್ನಡ ಬರ್ದವಳೆ. ನಾನು ಇವತ್ತೇ ನೋಡ್ತಾ ಇರೋದು. ಚೆನ್ನಾಗಿ ಬರ್ದವಳೆ, ಪರವಾಗಿಲ್ಲ. ಏನೇನು ಐಡಿಯಾ ಬರ್ತಾವ ನೋಡಿ ಮಕ್ಕಳಿಗೆ. ನಾನೇ ಅಡುಗೆ ಮಾಡ್ಬೇಕಾ ಇವತ್ತು? ಹೋಗ್ಲಿ ಬಿಡೋದ್ಲಿ, ಮಾಡ್ತೀನಿ ನಾನೇ. ಅಂದ್ರೆ ಇನ್ನೊಂದು ಬರ್ಕೊಡ್ತೀನಿ. ಅದ್ರಾಗ ಏನು ಬರ್ದಿದ್ಯಾ? ಇದ್ರಾಗೆ ಅಣ್ಣ ಅಡುಗೆ ಮಾಡುತ್ತಾನೆ. ಅಣ್ಣ ಅಡುಗೆ ಮಾಡುತ್ತಾನೆ, ಪರವಾಗಿಲ್ಲ. ಇಷ್ಟು ಚಿಕ್ಕ ಹುಡುಗಿ. ಏನ್ ಮಾಡಿದೀವಿ? ಚಾರ್ಜ್ ಆಗ್ತಾ ಇಲ್ವಾ? ಯಾಕೆ ಹಿಂಗ್ ನಿಂತಿದೆ ಡಲ್ಲಾಗಿ? ಅಯ್ಯೋ, ನನ್ನ ಟೆನ್ಷನ್ ಹಂಗೆ ನಿನ್ಗೊಂತರ. ಅಡುಗೆ ನಾನು ಮಾಡ್ಬೇಕಂತೆ. ಹಾ, ಮಾಡೋ ಒಳಗಡೆ ಮಾಡು. ಏನ್ ಚಾರ್ಜರ್ ಹಿಂಗ ಹಾಕ್ತಿದಿ? ಆಯ್ತು, ಓಕೆ. ಅಡುಗೆ ಮಾಡು ನಿಯತ್ತಾಗಿ. ಹೆಂಗದು ಏನದು ಅದನ್ನೇ ಮಾಡು. ಮತ್ತೆ ಬೆಳಗ್ಗೆದಕ್ಕೆ ನೆನ್ನೆದಕ್ಕೆ ಅಂಥದ್ನೆಲ್ಲ ನಾನು ಹೇಳಿದ್ದೆಲ್ಲ ಕಡಿಮೆ ಮಾಡಿ ನಿಯತ್ತಾಗಿ ಮಾಡಿ ಇಕ್ಕೋ, ಗಂಡ ಅನ್ನಿಸ್ಕೊಂಡು ನನಗೆ. ಸರಿ ಸರಿ, ಡ್ರೆಸ್ ಚೇಂಜ್ ಮಾಡು. ನಾನು ಪಾತ್ರೆ ಬಳಕ್ತೀನಿ. ಚೆನ್ನಾಗಿ ಕೇರ್ತಿ ಬಿಡು ಅಕ್ಕಿ. ಹಾಂ, ನಮ್ಮ ಅವ್ವ ಕೊಟ್ಟರು ಆಶೀರ್ವಾದ ಕಣವ. ಫಸ್ಟ್ ಬಟ್ಟೆ ಇಕ್ಕೋ ಫಸ್ಟು. ಗೊತ್ತಿಲ್ಲ ಕಣವ, ಏನಿಲ್ಲ. ಮಂಗಳೂರು ಹುಟ್ಟಿ ಮಂಗಳೂರು ಬೆಳೆದಿದ್ದು, ನಾವು ಹಿಂಗೆ ಬದುಕೋದು. ಹಾಂ, ನಾವು ಮಂಗಳೂರಾಗೆ ಬುದ್ಧಿ ಕಲ್ತಿದ್ದು, ನಾವು ಹಿಂಗೆ ಬದುಕೋದು. ಬಟ್ಟೆ ಟೀ ಶರ್ಟ್ ಬಟ್ಟೆ ಇಲ್ವಾ? ಬಟ್ಟೆ ಹಾಕೊಳಕ್ಕೇನು? ಬಟ್ಟೆ ಹಾಕೋದು ಕಲಿಸಿಲ್ಲ ನನಗೆ. ಹಾಂ, ದಕ್ಷಿಣ ಕನ್ನಡದಾಗೆ ಬಟ್ಟೆ ಹಾಕೋದು ಕಲಿಸಿಲ್ಲ. ಎಲ್ಲ ಮುಖ ತೋರಿಸು, ಮುಖ. ನಾನು ಅಯ್ಯೋ, ಪೈನ ಕಾಣಿಸ್ತಿದೆ, ಪೈನಾಗಿ ಕಳಿಸು. ನಮ್ಮ ದಕ್ಷಿಣ ಕನ್ನಡಕ್ಕೆ ಹೇಳ್ತಾರೆ ಏನು ಅಂತ, ಸತ್ಯ ಏನು ಸುಳ್ಳು ಏನು ಅಂತ. ಬಟ್ಟೆ ಇಲ್ದ್ರ ಇರ್ತಾರ, ಬಟ್ಟೆನೇ ಹಾಕೊಳಲ್ಲ. ಯಾರು ನೋಡಿದವರು ಏನೋ ಅನ್ಕೊಳ್ಳಿ, ನಾವು ನಮ್ಮಂಗೆ ಇರೋದು. ದಕ್ಷಿಣ ಕನ್ನಡ ಜನ ಹಿಂಗೆ ಇರೋದು ನಾವು.
ಓ ಕಲ್ತ್ಕೊಂಡ್ಲವಳು ಅಕ್ಕಿ ಕೆರಕ್ಕೆ ಚಲ್ತಿ ಅಮ್ಮ ಕೊಡಿಲ್ ಚರಣಿ. ನೋಡಿ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ತಾನೆ ಅನ್ನ ಮಾಡ್ತಾ ಇದ್ದೀನಿ, ಮುದ್ದೆ ಇಟ್ಟಿದ್ದೀನಿ, ಎಲ್ಲ ತೊಳೆದಾಯ್ತು ಪಾತ್ರೆ ಎಲ್ಲ. ಇವಾಗ ಅಡುಗೆ ಮಾಡುವ ಕಾರ್ಯಕ್ರಮ, ಅಡುಗೆ ಮಾಡ್ತಾ ಇದ್ದೀನಿ. ಸಾಂಬಾರು ಸ್ವಲ್ಪ ಇದೆ ಇಲ್ಲಿ. ನೋಡ್ತಾ ಇರ್ಬೋದು ಗೈಸ್, ಏನಿದೆಲ್ಲ ಬಿಟ್ಟು ಅವಳೆ ಇವತ್ತು ಯೂಟ್ಯೂಬಲ್ಲಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಾವು ಒಂದು ಸಿಂಪಲಾಗಿ ಒಂದು ರೀಲ್ಸ್ ಮಾಡ್ತಾಯಿದ್ವಿ, ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಅಪ್ಪ ಮಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಹಾಗಾಗಿ ಅದನ್ನು ಕೂಡ ನಾನು ಬಿಟ್ಟಿದ್ದೀನಿ. ಮತ್ತು ಇದೊಂದು ಕೌರವ ಫಿಲಮ್ದು ಒಂದು ಸಾಂಗಿಗೆ ರೀಲ್ಸ್ ಮಾಡ್ತಾಯಿದ್ರು, ಅದನ್ನ ನಾನು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ಸುಮ್ಮನೆ ಒಂದು ಚೆನ್ನಾಗಿತ್ತು, ಹಂಗಾಗಿ ನಾನು ವಿಡಿಯೋ ಮಾಡಿ ಹಾಕಿದೆ. ನೋಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೂ ಬೇಜಾರು ಮಾಡ್ಕೊಬೇಡಿ. ನಾನು ನನ್ನ ವ್ಲಾಗಲ್ಲಿ ಇದೆಲ್ಲ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಹಂಗಾಗಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಕೌರವ ಫಿಲಮಲ್ಲಿ ಯಾವುದೋ ಒಂದು ಸಾಂಗ್ ಇದೆ, ಅದ್ರದ್ದು ಹೇಳಕ್ಕೆ ಬರೋಲ್ಲ ನನಗೆ. ಅದನ್ನ ಚೆನ್ನಾಗಿತ್ತು ಅಪ್ಪ ಮಗಳದ್ದು ರೀಲ್ಸು, ಹಂಗಾಗಿ ನಾನು ಅದನ್ನ ಬಿಟ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಕೂಡ ಮಾಡಿ. ಚೆನ್ನಾಗಿಲ್ಲ ಅಂದಿದ್ದನ್ನೆಲ್ಲ ಬಿಡಬೇಡಿ, ಅನ್ನಂಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಹಾಕಲ್ಲ ಈ ಥರ ವಿಡಿಯೋಸ್ ಎಲ್ಲ. ಈಗ ಹಬ್ಬ ಬೇರೆ ಹತ್ರ ಬಂತು, ತುಂಬ ಕೆಲಸ. ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್ ಅಂದರೆ ಏನು ಫುಲ್ ಡೀಪ್ ಕ್ಲೀನಿಂಗ್ ಏನು ಇವಾಗಲೇ ಮಾಡ್ತಾಯಿಲ್ಲ, ಇನ್ನೂ 3 ಸಂಡೇ ಸಿಗುತ್ತೆ. 3 ಸಂಡೇ ಒಳಗಡೆ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಸಿಂಪಲ್ಲಾಗಿ ನೋಡಿ ಬಟ್ಟೆ ಎಲ್ಲ ಮಡ್ಚ್ಕೊಂಡು ಕೂತಿದ್ದೀನಿ. ಇವಾಗ ಬಟ್ಟೆ ಅಂದರೆ ವಾರಕ್ಕೊಂಟೆ ಮಡ್ಚ್ತೀನಿ. ಹಂಗೆ ಇದು ಕೂಡ ಒಂದು ಹಬ್ಬ ಬೇರೆ ಹತ್ರ ಬಂತು, ಕೆಲಸ ತುಂಬ ಐತೆ. ಸುಮಾರು ನೋಡಿ ಎಷ್ಟು ಟೈಮ್ ಕಾಣಿಸ್ತಾ ಇರ್ಬೋದಲ್ಲಿ. 11:10 ಆಯಿತು. 11:10 ಆಯಿತು. ಇನ್ನು ಕೆಲಸ ಮಾಡ್ತಾಯಿದ್ದೀನಿ. ಅಡುಗೆ ಆಯಿತು, ಊಟ ಆಯಿತು. ಆವಾಗಲೇ ಬಂದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಫುಲ್ಲು ಏನೇನು ಕೆಲಸ ಮಾಡ್ತೀನಿ ಎಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ನನಗೆ ಟೈಮ್ ಸಾಕಾಗಲಿಲ್ಲ, ಫುಲ್ ಸ್ವಲ್ಪ ಟಯರ್ಡ್ ಅನ್ನಿಸ್ತಾಯಿತ್ತು. ಇವಾಗ ತುಂಬ ನಿದ್ದೆ ಅಂತೂ ಬರ್ತೈತೆ. ಇನ್ನು ಸ್ವಲ್ಪ ಐತೆ ಬಟ್ಟೆಗಳು ನೋಡಿ. ಇಲ್ಲೆಲ್ಲ ಬಟ್ಟೆಗಳೆಲ್ಲ ಗುಡ್ಡೆ ಹಾಕಿದ್ದೀನಿ. ಇದಿಷ್ಟ ಐತೆ, ಮಡಚಿಬಿಟ್ರೆ ಆಯಿತು. ಅಲ್ಲಿ ಫ್ರೆಂಡ್ಸ್ ನೋಡಿ ಲೆಗ್ ಮಿಷನ್ನು ಮಂಚ ಮೇಲೆ ಇಟ್ಟಿದ್ದೀನಿ ನಾನು. ಔಟ್ ಸೈಡ್ ಸ್ವಲ್ಪ ಜಾಗ ಚಿಕ್ಕದು, ಅದಕ್ಕೆ ನಾನು ಮಂಚ ಮೇಲೆ ಇಟ್ಟಿದ್ದೀನಿ. ನಾನಿವಾಗ ಇದು ಶನಿವಾರ, ಇವತ್ತು ಇಷ್ಟೇ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಒಂದು ಮಡಚಿಟ್ಬಿಟ್ರೆ ಆಯಿತು. ಇನ್ನು ನಾನು ನಾಳೆ ಬೆಳಗ್ಗೆನೇ, ಭಾನುವಾರ ಬೆಳಗ್ಗೆದೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡೋಣ, ಏನೋ ನನ್ನ ಫ್ರೆಂಡ್ ಬೇರೆ ಬರ್ತಾಳಂತೆ. ಒಂದು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಬೇಕು, ಮಾಮೂಲಿ ಅಡುಗೆ, ಸ್ವಲ್ಪ ಕ್ಲೀನಿಂಗ್ ಅಷ್ಟೇ. ಅದನ್ನೇ ನಾನು ಶೇರ್ ಮಾಡ್ಕೊತೀನಿ. ಬಾಯ್, ಗುಡ್ ನೈಟ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀರಂತ ನಿನ್ನೆ ಹೇಳಿದ್ದೆ.
ಇವಾಗ ಎದ್ದಿದ್ದೀನಿ. ಇವಾಗ ಎದ್ಬಿಟ್ಟು ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಫಿಶ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಹೋದ ವಾರನೂ ಅದೇ, ಈ ವಾರನೂ ಅದೇ. ನೋಡೋಣ ಏನೇನು ತೊಗೊಂಬರ್ತೀನಿ ಅಂತ ಆಮೇಲೆ ಹೇಳ್ಕೊತೀನಿ. ಅವಳಿಗೆ ಫಿಶ್ ಬೇಡ ಅಂತೆ. ನಮ್ಮ ಮನೆಯವ್ರಿಗೆ ಫಿಶ್ಶೇ ಇಷ್ಟ. ಮತ್ತು ಇವತ್ತು ಫ್ರೆಂಡು ಕೂಡ ಬರ್ತಾಳೆ, ಅವಳಿಗೂ ಫಿಶ್ಶೇ ಇಷ್ಟ ಅಂತೆ. ಅದನ್ನೇ ಎತ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ರೆಡಿ ಆಗ್ತಾಯಿದ್ದೀನಿ ತಲೆ ಹಚ್ಕೊಂಡು. ಸೊ ಬನ್ನಿ ಹೋಗೋಣ. ಅಲ್ಲಿ ತೋರಿಸ್ತೀನಿ ಯಾವ ಮೀನು ತಗೋತೀನಿ ಅಂತ. ಗೊತ್ತಾಗಲ್ಲ, ನನ್ನ ತಮ್ಮ ಲಾಸ್ಟ್ ಟೈಮ್ ತೋರಿಸ್ಕೊಟ್ಟಿದ್ದ. ಆ ಥರನೇ ಇವತ್ತು ನಮ್ಮ ಮನೆಯವ್ರನ್ನ ಕರೆದೇ ಬರ್ತಾಯಿಲ್ಲ ಅವರು. ನಾನು ನನ್ನ ಮಗಳು ಇಬ್ಬರು ಹೋಗಿ ತಗೊಂಡು ಬರ್ತೀವಿ. ನೋಡೋಣ. ಸಂಡೇ ತುಂಬ ರಶ್ ಇರುತ್ತೆ ಇವತ್ತು, ರಶ್ ಇರುತ್ತೆ. ನೋಡೋಣ ಏನೇನಾಗುತ್ತೆ ಏನಂತ. ಅಷ್ಟೇ ರೆಡಿ ನಂದು. ತಲೆ ಒಂದು ಹಾಸ್ಕೊಂಡಿದ್ದೀನಿ ಅಷ್ಟೇ. ಫ್ರೆಶ್ ಅಪ್ ಕೂಡ ಆಗಿಲ್ಲ. ಇವಾಗ ಎದ್ದಿದ್ದೀನಿ. ಹೋಗಿ ತಂದ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ. ಬಾಯ್. ರೆಡಿ. ಮೀನು ಅಂಗಡಿ ತುಂಬ ದೂರ ಎಲ್ಲ ಇಲ್ಲೇ ಇರೋದು, ಸ್ವಲ್ಪ ಸರ್ಕಲ್ಗೆ ಹೋಗಬೇಕು. ರೆಡಿಯೇ ಆಗಿಲ್ಲ, ಬರೀ ತಲೆ ಒಂದು ಬಾಚ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಅವಳು ಮಾತ್ರ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಲು ಅವಳು, ಯಾವುದೋ ಒಂದು ಚಡ್ಡಿ ಹಾಕ್ಕೊಂಡು. ಸರಿ ಬಾರಿ ಅಮ್ಮ ಹೋಗೋಣ. ಕಸ ಬೇರೆ ಇಲ್ಲೇ ಐತೆ, ಕಸ ಎತ್ಕೊಂಡು ಹೋಗ್ಬೇಕು. ನಂದು ಎತ್ಕೋ ಚಪ್ಲಿ, ನಂದು ಅದೇ ಎತ್ಕೋ. ಬೇಗ ಹೋಗಿ ಬೇಗ ಬಂದ್ಬರೋಣ. ಅದನ್ನ ನೋಡಿದ್ರೇನೆ ಭಯ ಆಗುತ್ತೆ. ಹೆಂಗ್ ತಿಂತಾರೆ ಅಮ್ಮ. ಅದೇ ಒಳ್ಳೇದಾದ್ರೆ ಅದು ಗಟ್ಟಿ ಆಯ್ತಾ? ಇದು ಮೇಲ್ಗಡೆ ಇದೆಯಲ್ಲ ಅದು. ಬಿಡು, ಇದಕ್ಕೇನು ಶಕ್ತಿನೇ ಇಲ್ಲ. ಇದೆ ಸಾಯಲ್ಲ, ಅಷ್ಟು ಬೇಗ ಅವು ಸಾಯಲ್ಲ. ಕಟ್ಟಾಕಿದ್ದಾರೆ. ಕಚ್ಚುತ್ತೆ, ಬಿಡಲ್ಲ ಅದು. ಅದೇ ಹಗ್ ಮಾಡ್ಕೊಂಡಿದ್ದಾರೆ ಎರಡು. ಯಾವ್ದು ಇಷ್ಟು ಬೇಗ ಸಾಯಲ್ಲ ಅವು. ನೋಡು, ಸಾಯಲ್ಲ ಅದು. ಕಟ್ಟಾಕಿದ್ದಾರೆ ಅಷ್ಟೇ, ಸಾಯಲ್ಲ ಇದು. ಹೌದಾ? ನಳ್ಳಿ ಅಂತಾರೆ, ಏಡಿ ಅಂತಾರೆ. ಇಂಗ್ಲೀಷಲ್ಲಿ ಕ್ರ್ಯಾಬ ಏನೋ ಅಂತಾರಪ್ಪ. ಏನಂತಾರಮ್ಮ? ಕ್ರ್ಯಾಬ ಏನೋ ಅಂತಾರ, ಗೊತ್ತಿಲ್ಲ ನಮಗೂ. ಇದೈತಲ್ಲ ಇದು, ಅದು ಹಿಂಗೆ ಹಿಡ್ಕೊಂಡ್ಬಿಟ್ರೆ ಬಿಡಲ್ಲ ಅದು. ಅದು ಬದುಕೈತೆ. ಅದ್ರೊಳಗೆ ಸೂಪ್ ಇರುತ್ತೆ, ಅದೇ ಟೇಸ್ಟ್. ಅದು ನೋಡು ಓಡ್ತೈತೆ ಹಂಗೆ. ತಪ್ಪಿಸ್ಕೊಳ್ಳೋಣ ಅಂತ ಅದು ಕಟ್ಟಾಕಿಲ್ಲ ಅವರು. ಚೆನ್ನಾಯ್ತ ಸಾಂಬಾರು? ಮತ್ತೆ ಎರಡು ತಟ್ಟೆ ಅನ್ನ ತಿಂದೆ. ಮತ್ತೆ ನೋಡು ಎಷ್ಟೊಂದು ತಿಂದಿದೀಯಾ. ಒಂದು ತಟ್ಟೆ ಮೂಳು, ಒಂದು ತಟ್ಟೆ ಮುಳ್ಳು. ಹ್ಞೂ, ಮುಳ್ಳು. ತಿನ್ಕೋ, ಮುಳ್ದೆ ತಿಂದ್ಬಿಡು ಹಂಗೆ. ನೋಡಿ ಫ್ರೆಂಡ್ಸ್, ಸ್ಯಾರಿ ತಗೊಂಡ್ಬಂದವಳೆ. ವರಮಹಾಲಕ್ಷ್ಮಿ ಟ್ರೆಂಡಿಂಗ್ ಸ್ಯಾರಿ. ಬಿಟ್ಬಿಡು. ಬ್ಲೌಸ್ ಓಪನ್ ಮಾಡು. ಒಬ್ಳು ಹಾಕೊಂಡೆ ಬಂದ್ಬಿಟ್ಟಿದ್ಲವ್ವ ನಮ್ಮ ಕಂಪ್ನಿಲಿ. ಆದರೆ ಅದು ಕಾಂಬಿನೇಷನ್ ಚೆನ್ನಾಗಿರಲಿಲ್ಲ. ನಿಂದು ವೇಲ್ ಕಲರು ಸಣ್ಣಕ್ಕಿದ್ಲು ನೋಡು ಅವಳು. ಚೆನ್ನಾಗೈತೆ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾರಿ. ಎಷ್ಟು ತಗೊಂಡ್ರಿ? 4 ಎಲ್ಲರೂ ಇದು ತಗೊಂಡ್ರ? ಫುಲ್ ಸ್ಲೀವ್ ಹೊಲ್ಸ್ಕೋಬೇಕಲ್ಲ. ಚೆನ್ನಾಗಿರ್ತದೆ. ರನ್ನಿಂಗ್ ಬ್ಲೌಸ್ ಐತಲ್ಲ ಕಣ ಇದರಲ್ಲಿ? ರನ್ನಿಂಗ್ ಬ್ಲೌಸ್ ಇರುತ್ತೆ, ಐತೆ. ಅದು ಕಟ್ ಮಾಡಂಗಿಲ್ಲ, ನಮ್ಮ ಇಷ್ಟ. ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಥ್ಯಾಂಕ್ಸ್ ಮೇಘಾ, ಸ್ಯಾರಿ ಕೊಡಿಸಿದ್ಯಾ. ಹಾಯ್ ಗೈಸ್, ನಾಳೆ ಬಂದು ಅಮಾವಾಸ್ಯೆ. ಇವತ್ತು ಎಲ್ಲನೂ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸಾಯಂಕಾಲ ಆಗೋಯ್ತು. ಬೆಳಗ್ಗೆನೇ ಕ್ಲೀನ್ ಮಾಡೋಣ ಅಂದರೆ ಟೈಮ್ ಆಗುತ್ತೆ, ಕೆಲಸಕ್ಕೆ ಹೋಗಬೇಕು. ಹಾಗಾಗಿ ಸಾಯಂಕಾಲ ಬಂದ್ಬಿಟ್ಟು ಸ್ವಲ್ಪ ಲೈಟ್ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ
ದೇವ್ರ ಮನೆ ಕ್ಲೀನ್ ಮಾಡಬೇಕು. ಕತ್ಲೆ ಆಗಿಬಿಟ್ಟೈತೆ. ಎಲ್ಲನೂ ತೆಗ್ದಿಕ್ಕೊಂಡು ನನ್ನ ಮಗ ನೋಡಿ ಕಾಣಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ. ಎಲ್ಲನೂ ನನ್ನ ಮಗ ತೆಗ್ದಿಟ್ಟವನೇ. ನನ್ನ ಮಗ ಎಲ್ಲನೂ ತೆಗ್ದಿಟ್ಟಿದ್ದಾನೆ. ಇವಾಗ ಅದನ್ನೆಲ್ಲ ತೊಳಿಬೇಕು. ತೊಳೆದ್ಬಿಟ್ಟು ಸ್ವಲ್ಪ ಎಲ್ಲನೂ ಜೋಡಿಸಿ ಇಟ್ಬಿಟ್ರೆ ನನಗೆ ಬೆಳಗ್ಗೆಗೆ ಈಸಿ ಆಗುತ್ತೆ. ಕಿಚನು ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕು. ಕಿಚನೆಲ್ಲ ಕ್ಲೀನ್ ಮಾಡಾದಮೇಲೆ ದೇವ್ರ ಸಾಮಾನು ತೊಳಿತೀನಿ. ಪಾತ್ರೆ ಎಲ್ಲ ಇರ್ತಾವಲ್ಲ, ಸ್ವಲ್ಪ ಜಾಸ್ತಿನೇ ಇದ್ದಾವೆ ದೇವ್ರ ಪಾತ್ರೆಗಳು. ಹಾಗಾಗಿ ನಾನು ಎಲ್ಲನೂ ತೊಳಿತೀನಿ. ತೊಳೆಯೋದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಅದರಲ್ಲಿ ಏನಿಲ್ಲ. ಇನ್ನೇನಿದ್ರು ನಾಳೆ ಡೈರೆಕ್ಟ್ ಪೂಜೆ ನೋಡೋಣ ಬನ್ನಿ. ಆಮೇಲೆ ಸ್ವಲ್ಪ ಆದರೆ ಇವಾಗ ಸ್ವಲ್ಪ ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸರಿ ಗೈಸ್, ಆಮೇಲೆ ಬರ್ತೀನಿ. ನೋಡಿ ಗೈಸ್, ಇವತ್ತೇನು ಸ್ಪೆಷಲ್ ಅಂದ್ಬಿಟ್ಟು ಇನ್ನೂ ಒಂದು ತಿಂಗಳು ನಾನ್ ವೆಜ್ ತಿನ್ನಂಗಿಲ್ವಲ್ಲ, ಹಾಗಾಗಿ ಇವತ್ತೇ ನಾನ್ ವೆಜ್ ಎಲ್ಲ ತಿಂತಾಯಿದ್ದೀವಿ. ಇದು ನಾನ್ ವೆಜ್ ಬಂದ್ಬಿಟ್ಟು ನಾನು ಮಾಡಿಲ್ಲ, ನನ್ನ ಫ್ರೆಂಡು ಮಾಡಿ ಕೊಟ್ಕೊಳಿಸಿದ್ಲು. ಮಟನ್ನು ಮತ್ತು ಚಪಾತಿ ತಿಂತಾಯಿದ್ದಾರೆ ಮಕ್ಕಳು. ಚೆನ್ನಾಯ್ತೇನೋ? ಸ್ವಲ್ಪ ಖಾರ ಆಗೈತೆ. ಚೆನ್ನಾಗೈತೆ ಪಾಪ. ಖಾರ ಆಗೈತಾ? ಖಾರ ಆಗೈತೆ. ನಮಗೆ ಖಾರ ಇಷ್ಟ, ಅದಕ್ಕಂತ ಅವ್ರ ಖಾರ ಅನಿಸ್ತಾ ಇಲ್ಲ ಅಷ್ಟೇ. ಏನು ಖಾರ ಎಲ್ಲ ಸೂಪರಾಗೈತೆ ಪಾಪ. ತುಂಬ ಖಾರ ಆಗೈತಾ? ಇಲ್ಲ, ಅವಳಿಗೆ ಖಾರ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ಖಾರ ಅಂತಾಳೆ. ಇನ್ನು ಹಾಕ್ಬೇಕು ನೋಡಿ, ಇನ್ನೂ ಖಾರ ಹಾಕ್ಬೇಕಂತೆ. ಚೆನ್ನಾಗೈತೆ. ನಾನು ಒಬ್ಬಳೇ ತಿನ್ನೋದು ಮಟನ್, ಅದಕ್ಕೆ ನಾನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅವ್ರು ಯಾರು ತಿನ್ನಲ್ಲ. ಹಲೋ ಮೇಡಮ್, ನಾನು ಒಬ್ಬಳೇ ತಿನ್ನೋದು ಮನೇಲಿ ಮಟನ್ನು, ಹಂಗಾಗಿ ನಾನೇ ತಿಂತೀನಿ. ನಾಳೆ ಅಮಾವಾಸ್ಯೆ ಅಲ್ವಾ, ಇಟ್ಕೊಳ್ಳಲ್ಲ. ನನ್ನ ಮಗಳು ತಿಂತಾಳೆ, ಪರವಾಗಿಲ್ಲ. ಆದರೆ ನಮ್ಮನೆ ಚಿಕನೇ ಜಾಸ್ತಿ ಓಡೋದು. ಅದು ಇದು ಅಂತ ಏನು ಇಲ್ಲ ಗೈಸ್, ಸುಮ್ಮನೆ ಕೊಡ್ತಾರೆ ತಿನ್ನೋದು. ಚೆನ್ನಾಗಿ ಮಾಡೋಳೆ. ಬಾಯ್ ಗೈಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.